ನಾವು ಪೊಲೀಸ್ ಅಂತ ಕೇಳಿದಾಗ ಯೂನಿಫಾರ್ಮ್, ಗನ್, ಜೀಪ್ ನೆನಪಿಗೆ ಬರುತ್ತೆ. ಆದರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇನ್ನೊಂದು ಸ್ಪೆಷಲ್ ಆಫೀಸರ್ ಇದ್ದಾನೆ. ಅವನಿಗೆ ಸ್ಯಾಲ್ರಿ ಬೇಡ, ಪ್ರಮೋಷನ್ ಬೇಡ, ಆದರೆ ಅವನ ನೋಸ್ ಮಾತ್ರ ಇನ್ಕ್ರೆಡಿಬಲ್. ಎಸ್ ಫ್ರೆಂಡ್ಸ್, ನಾನು ಹೇಳ್ತಿರೋದು ಪೊಲೀಸ್ ಡಾಗ್ ಬಗ್ಗೆ. ಒಂದು ಟ್ರೈನ್ಡ್ ಪೊಲೀಸ್ ಡಾಗ್ ಕೆಲವೊಮ್ಮೆ ಮನುಷ್ಯರಿಗಿಂತಲೂ ವೇಗವಾಗಿ ಕ್ರೈಮ್ ಸೀನ್ನಲ್ಲಿ ಇಂಪಾರ್ಟೆಂಟ್ ಕ್ಲೂಸ್ ಪತ್ತೆ ಹಚ್ಚಬಲ್ಲದು. ಇವತ್ತು ಪೊಲೀಸ್ ಡಾಗ್ ಹೇಗೆ ಕೆಲಸ ಮಾಡ್ತವೆ, ಯಾವ ಕ್ರೈಮ್ನಲ್ಲಿ ಪೊಲೀಸ್ಗೆ ಹೆಲ್ಪ್ ಮಾಡುತ್ತೆ ಮತ್ತು ಅವುಗಳನ್ನು ಹೇಗೆ ಟ್ರೈನ್ ಮಾಡ್ತಾರೆ, ಇದನ್ನು ಸಿಂಪಲ್ ಆಗಿ ನೋಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಹಿವೀರ್. ಪೊಲೀಸ್ ಡಾಗ್ ಅಂದರೆ ಏನು? ಮೊದಲಿಗೆ ಪೊಲೀಸ್ ಡಾಗ್ ಅಂದರೆ ಸಾಮಾನ್ಯ ಪೆಟ್ ಡಾಗ್ ಅಲ್ಲ. ಇವುಗಳನ್ನು ಸ್ಪೆಷಲಿ ಸೆಲೆಕ್ಟ್ ಮಾಡಿ ಪ್ರೊಫೆಷ್ನಲಿ ಟ್ರೈನ್ ಮಾಡಲಾಗ್ತದೆ. ಡಾಗ್ನ ಸೆನ್ಸ್ ಆಫ್ ಸ್ಮೆಲ್ ಮನುಷ್ಯರಿಗಿಂತ ಬಹಳ ಪವರ್ಫುಲ್ ಆಗಿರುತ್ತೆ. ನಾವು ಒಂದು ಸ್ಮೆಲ್ಲನ್ನು ಸಾಮಾನ್ಯವಾಗಿ ಗುರುತಿಸ್ತೇವೆ, ಆದರೆ ಟ್ರೈನ್ ಡಾಗ್ ಒಂದೇ ಸ್ಮೆಲ್ನಲ್ಲಿ ಇರುವ ಸ್ಪೆಸಿಫಿಕ್ ಸೆಂಟ್ ಪಾರ್ಟಿಕಲ್ಸನ್ನು ಡಿಸ್ಟಿಂಗ್ವಿಷ್ ಮಾಡಬಲ್ಲದು, ಅಂದರೆ ಸಪ್ರೇಟ್ ಮಾಡಬಲ್ಲದು. ಅದಕ್ಕಾಗಿಯೇ ಇನ್ವೆಸ್ಟಿಗೇಷನಲ್ಲಿ ಇವು ತುಂಬ ಯೂಸ್ಫುಲ್ ಆಗಿರ್ತವೆ. ಇನ್ನು ಕ್ರೈಮ್ ಸೀನ್ನಲ್ಲಿ ಪೊಲೀಸ್ ಡಾಗ್ ಏನು ಮಾಡ್ತದೆ? ಒಂದು ಕ್ರೈಮ್ ನಡೆದಾಗ ಪೊಲೀಸ್ಗೆ ಸಾಕ್ಷ್ಯಗಳು ಸಿಗದೇ ಇರಬಹುದು, ಆಗ ಟ್ರೈನ್ ಡಾಗ್ ಬಳಸ್ಬೋದು. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಕ್ರೈಮ್ ಸೀನಿಂದ ಓಡಿ ಹೋಗಿದ್ದಾನೆ ಅಂತ ತಿಳ್ಕೊಳ್ಳೋಣ. ಪೊಲೀಸ್ಗೆ ಸಸ್ಪೆಕ್ಟ್ ಯಾವ ಡೈರೆಕ್ಷನ್ಗೆ ಹೋದ ಅನ್ನೋದು ಗೊತ್ತಿಲ್ಲ. ಆಗ ಡಾಗ್ಗೆ ಕ್ರೈಮ್ ಸೀನ್ನಲ್ಲಿ ಸಿಕ್ಕಿರುವ ಸೆಂಟ್, ಅಂದರೆ ಕೆಲವು ಪಾರ್ಟಿಕಲ್ಸ್ ಅಥವಾ ಆಗ ಡಾಗ್ಗೆ ಕ್ರೈಮ್ ಸೀನ್ನಲ್ಲಿ ಸಿಕ್ಕಿರುವ ಸೆಂಟನ್ನು ಐಡೆಂಟಿಫೈ ಮಾಡಿಸಿ ಸರ್ಚ್ ಮಾಡಿಸಲಾಗ್ತದೆ. ಡಾಗ್ ತನ್ನ ಸೆನ್ಸ್ ಆಫ್ ಸ್ಮೆಲ್ ಬಳಸಿಕೊಂಡು ಸೆಂಟ್ ಟೇಲ್ ಫಾಲೋ ಮಾಡಲು ಪ್ರಯತ್ನಿಸ್ತದೆ. ಇದರಿಂದ ಪೊಲೀಸ್ಗೆ ಸಸ್ಪೆಕ್ಟ್ ಹೋದ ಡೈರೆಕ್ಷನ್ ಅಥವಾ ಕೆಲವು ಕ್ಲೂಸ್ ಸಿಗಬಹುದು. ಇನ್ನು ಮಿಸ್ಸಿಂಗ್ ಪರ್ಸನ್ ಸರ್ಚ್ ಮಾಡಬೇಕಾದ್ರೆ ಪೊಲೀಸ್ ಡಾಗ್ನ ಅತ್ಯಂತ ಇಂಪಾರ್ಟೆಂಟ್ ಕೆಲಸಗಳಲ್ಲಿ ಒಂದು ಮಿಸ್ಸಿಂಗ್ ಪರ್ಸನ್ಸ್ ಸರ್ಚ್. ಒಬ್ಬ ವ್ಯಕ್ತಿ ಕಾಣೆಯಾಗಿದ್ದಾನೆ, ಅವನ ಕ್ಲಾತ್ಸ್ ಅಥವಾ ಅವನ ಪರ್ಸ್ನಲ್ ಬಿಲಾಂಗಿಂಗ್ಸ್ನಲ್ಲಿ ಸೆಂಟ್ ಇದ್ದರೆ ಟ್ರೈನ್ ಡಾಗ್ ಆ ಸೆಂಟ್ನ ಆಧಾರದ ಮೇಲೆ ಸರ್ಚ್ ಮಾಡಬಹುದು. ಇದು ಎಸ್ಪೆಷಲಿ ದೊಡ್ಡ ಏರಿಯಾ, ಫಾರೆಸ್ಟ್ ಅಥವಾ ಡಿಫಿಕಲ್ಟ್ ಟೆರೇನ್ಗಳಲ್ಲಿ ಯೂಸ್ಫುಲ್ ಆಗುತ್ತದೆ. ಕೆಲವೊಮ್ಮೆ ಮನುಷ್ಯರಿಗೆ ಕಾಣದ ಕ್ಲೂಸ್ ಅನ್ನು ಕೂಡ ಡಾಗ್ಸ್ ಡಿಟೆಕ್ಟ್ ಮಾಡಬಹುದು. ಇನ್ನು ಎಕ್ಸ್ಪ್ಲೋಸಿವ್ ಡಿಟೆಕ್ಷನಲ್ಲಿ ಪೊಲೀಸ್ ಡಾಗ್ನ ಪ್ರಾಮುಖ್ಯತೆ. ಕೆಲವು ಪೊಲೀಸ್ ಡಾಗ್ಗಳನ್ನು ಎಕ್ಸ್ಪ್ಲೋಸಿವ್ ಡಿಟೆಕ್ಟ್ ಮಾಡಲು ಟ್ರೈನ್ ಮಾಡಲಾಗ್ತದೆ. ಏರ್ಪೋರ್ಟ್, ರೈಲ್ವೆ ಸ್ಟೇಷನ್, ಇಂಪಾರ್ಟೆಂಟ್ ಬಿಲ್ಡಿಂಗ್ಸ್ ಅಥವಾ ಪಬ್ಲಿಕ್ ಈವೆಂಟ್ಸ್ನಲ್ಲಿ ಸಸ್ಪೀಸಿಯಸ್ ಬ್ಯಾಗೇಜ್ ಇದ್ದರೆ ಟ್ರೈನ್ ಡಾಗನ್ನು ಬಳಸಿ ಅದನ್ನು ಚೆಕ್ ಮಾಡಲು ಬಳಸ್ಬೋದು. ಆಮೇಲೆ ಟ್ರೈನ್ಡ್ ಬಾಂಬ್ ಡಿಸ್ಪೋಸಲ್ ಟೀಮ್ ಏರಿಯಾವನ್ನು ಸೇಫ್ಲಿ ಇನ್ಸ್ಪೆಕ್ಟ್ ಮಾಡುತ್ತದೆ. ಅಂದರೆ ಡಾಗ್ ಸ್ವತಃ ಬಾಂಬನ್ನು ಹ್ಯಾಂಡಲ್ ಮಾಡೋದಿಲ್ಲ, ಅದು ಪೊಲೀಸ್ಗೆ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಆಗಿ ಕೆಲಸ ಮಾಡ್ತದೆ. ಇನ್ನು ಡ್ರಗ್ಸ್ ಡಿಟೆಕ್ಷನ್ ಇನ್ನೊಂದು ಇಂಪಾರ್ಟೆಂಟ್ ರೋಲ್ ಏನಂದರೆ ನಾರ್ಕೋಟಿಕ್ಸ್ ಡಿಟೆಕ್ಷನ್. ಕೆಲವು ಡಾಗ್ಗೆ ಸ್ಪೆಸಿಫಿಕ್ ಡ್ರಗ್ಸ್ಗಳ ಸ್ಮೆಲ್ ಡಿಟೆಕ್ಟ್ ಮಾಡಲು ಟ್ರೈನಿಂಗ್ ನೀಡಲಾಗಿರುತ್ತೆ. ಏರ್ಪೋರ್ಟ್, ಬಾರ್ಡರ್ ಚೆಕ್ ಪಾಯಿಂಟ್ಸ್, ವೆಹಿಕಲ್ಸ್ ಅಥವಾ ಲಗೇಜ್ನಲ್ಲಿ ಇಲ್ಲೀಗಲ್ ಡ್ರಗ್ಸ್ ಹೈಡ್ ಮಾಡಿದರೆ ಟ್ರೈನ್ ಡಾಗ್ ಸಸ್ಪೀಷಿಯಸ್ ಸ್ಮೆಲ್ ಡಿಟೆಕ್ಟ್ ಮಾಡ್ಬೋದು. ಇದರಿಂದ ಪೊಲೀಸ್ ಮತ್ತು ಕಸ್ಟಮ್ಸ್ ಆಫೀಸರ್ಸ್ಗೆ ಸರ್ಚನ್ನು ಹೆಚ್ಚು ಎಫೆಕ್ಟಿವ್ಲಿ ನಡೆಸಲು ಸಹಾಯ ಮಾಡುತ್ತವೆ. ಇನ್ನು ಡಿಸಾಸ್ಟರ್ ಮತ್ತು ರೆಸ್ಕ್ಯೂ ಆಪರೇಷನ್ನಲ್ಲಿ ಪೊಲೀಸ್ ಡಾಗ್ಸ್ ಕ್ರೈಮ್ ಇನ್ವೆಸ್ಟಿಗೇಷನ್ ಮಾತ್ರವಲ್ಲ, ಸರ್ಚ್ ಆ್ಯಂಡ್ ರೆಸ್ಕ್ಯೂ ಆಪರೇಷನ್ನಲ್ಲೂ ಹೆಲ್ಪ್ ಮಾಡ್ತವೆ. ಬಿಲ್ಡಿಂಗ್ ಕೊಲಾಪ್ಸ್ ಆಗಿದ್ದರೆ, ಅರ್ಥ್ಕ್ವೇಕ್ಸ್ ಆಗಿದ್ದರೆ ಅಥವಾ ಡಿಫಿಕಲ್ಟ್ ಟೆರೈನಲ್ಲಿ ಯಾರಾದರೂ ಸಿಲ್ಕೊಂಡಿದ್ದರೆ ಟ್ರೈನ್ ಡಾಗ್ಸ್ ಹ್ಯೂಮನ್ ಸೆಂಟ್ ಡಿಟೆಕ್ಟ್ ಮಾಡಲು ಬಳಸ್ಬೋದು. ಟ್ರೈನ್ ಡಾಗ್ಸನ್ನು ಹ್ಯೂಮನ್ ಸೆಂಟ್ ಡಿಟೆಕ್ಟ್ ಮಾಡಲು ಬಳಸ್ಬೋದು. ಅಲ್ಲಿ ವಿಷನ್ ಮಾತ್ರ ಸಾಕಾಗುವುದಿಲ್ಲ, ಆದರೆ ಡಾಗ್ಸ್ನ ಪವರ್ಫುಲ್ ಸೆನ್ಸ್ ಆಫ್ ಸ್ಮೆಲ್ ಸರ್ಚ್ ಆಪರೇಷನ್ಗೆ ದೊಡ್ಡ ಅಡ್ವಾಂಟೇಜ್ ಆಗುತ್ತೆ. ಡಾಗ್ಸ್ಗೆ ಹೇಗೆ ಟ್ರೈನಿಂಗ್ ಕೊಡ್ತಾರೆ? ಇದು ತುಂಬ ಇಂಟ್ರೆಸ್ಟಿಂಗ್ ಪಾರ್ಟ್. ಪೊಲೀಸ್ ಡಾಗ್ ಟ್ರೈನಿಂಗ್ ಅಂದರೆ ಸಿಂಪ್ಲಿ ಇದನ್ನು ಹುಡುಕು ಅದನ್ನು ಹುಡುಕು ಅಂತ ಹೇಳೋದಲ್ಲ. ಡಾಗ್ಸ್ಗೆ ಸ್ಟೆಪ್ ಬೈ ಸ್ಟೆಪ್ ಟ್ರೈನಿಂಗ್ ಕೊಡಲಾಗ್ತದೆ. ಮೊದಲು ಬೇಸಿಕ್ ಒಬಿಡಿಯನ್ಸ್ ಅಂದರೆ ಸಿಟ್, ಸ್ಟೇ, ಕಮ್, ಸರ್ಚ್. ನಂತರ ಸ್ಪೆಸಿಫಿಕ್ ಸೆಂಟ್ ಟ್ರೈನಿಂಗ್. ಒಂದು ಪರ್ಟಿಕ್ಯುಲರ್ ಸ್ಮೆಲ್ ಡಿಟೆಕ್ಟ್ ಮಾಡಿದಾಗ ಡಾಗ್ ತನ್ನ ಹ್ಯಾಂಡ್ಲರ್ಗೆ ಸ್ಪೆಸಿಫಿಕ್ ಸಿಗ್ನಲ್ ಕೊಡುತ್ತದೆ.
ಟ್ರೈನಿಂಗ್ನಲ್ಲಿ ರಿವಾರ್ಡ್ ಬೇಸ್ಡ್ ಮೆಥಡ್ ಬಳಸಲಾಗ್ತದೆ. ಡಾಗ್ ಕರೆಕ್ಟ್ ಬಿಹೇವಿಯರ್ ಮಾಡಿದಾಗ ರಿವಾರ್ಡ್ ಸಿಗುತ್ತದೆ. ಹೀಗೆ ರಿಪೀಟೆಡ್ ಪ್ರಾಕ್ಟೀಸ್ ಮೂಲಕ ಡಾಗ್ ತನ್ನ ಕೆಲಸವನ್ನು ಕಲಿತಾ ಹೋಗುತ್ತೆ. ಇನ್ನು ಹ್ಯಾಂಡ್ಲರ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಪೊಲೀಸ್ ಡಾಗ್ ಎಷ್ಟು ಟ್ಯಾಲೆಂಟೆಡ್ ಆಗಿದ್ದರೂ ಅದರ ಹ್ಯಾಂಡ್ಲರ್ ತುಂಬ ಇಂಪಾರ್ಟೆಂಟ್. ಹ್ಯಾಂಡ್ಲರ್ ಡಾಗ್ನ ಬಿಹೇವಿಯರ್, ಬಾಡಿ ಲ್ಯಾಂಗ್ವೇಜ್ ಮತ್ತು ಸಿಗ್ನಲ್ನ ಅರ್ಥ ಮಾಡಿಕೊಳ್ಳುತ್ತಾನೆ. ಡಾಗ್ ಏನು ಡಿಟೆಕ್ಟ್ ಮಾಡುತ್ತಿದೆ, ಯಾವ ಡೈರೆಕ್ಷನ್ಗೆ ಹೋಗ್ತಿದೆ, ಯಾವಾಗ ಅಲರ್ಟ್ ಆಗಿದೆ, ಇವೆಲ್ಲ ಹ್ಯಾಂಡ್ಲರ್ ಗಮನಿಸ್ತಾ ಇರ್ತಾನೆ. ಹಾಗಾಗಿ ಪೊಲೀಸ್ ಡಾಗ್ ಮತ್ತು ಹ್ಯಾಂಡ್ಲರ್ ನಡುವೆ ಸ್ಟ್ರಾಂಗ್ ಬಾಂಡಿಂಗ್ ಇರುತ್ತೆ. ಪೊಲೀಸ್ ಡಾಗ್ ಕೂಡ ಒಬ್ಬ ಆಫೀಸರೇ. ಪೊಲೀಸ್ ಡಾಗ್ ಹಲವು ವರ್ಷಗಳ ಟ್ರೈನಿಂಗ್ ನಂತರ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತವೆ. ಅವು ಕ್ರೈಮ್ ಇನ್ವೆಸ್ಟಿಗೇಷನ್, ಸರ್ಚ್ ಆಪರೇಷನ್ಸ್, ಎಕ್ಸ್ಪ್ಲೋಸಿವ್ ಡಿಟೆಕ್ಷನ್ಸ್, ನಾರ್ಕೋಟಿಕ್ಸ್ ಡಿಟೆಕ್ಷನ್ ಮತ್ತು ರೆಸ್ಕ್ಯೂ ಆಪರೇಷನ್ನಲ್ಲಿ ಪೊಲೀಸ್ಗೆ ಸಪೋರ್ಟ್ ಆಗಿರ್ತವೆ. ಅವು ಮಾತನಾಡಲಾಗಲ್ಲ, ಆದರೆ ತಮ್ಮ ನೋಸ್, ಟ್ರೈನಿಂಗ್ ಮತ್ತು ಲಾಯಲ್ಟಿ ಮೂಲಕ ಪೊಲೀಸ್ಗೆ ಬಹಳ ವ್ಯಾಲ್ಯೂಯಬಲ್ ಸರ್ವಿಸ್ ಕೊಡ್ತವೆ. ಹಾಗಾಗಿ ಫ್ರೆಂಡ್ಸ್, ಮುಂದಿನ ಬಾರಿ ಪೊಲೀಸ್ ಡಾಗನ್ನು ನೋಡಿದಾಗ ಇದು ಪೊಲೀಸ್ ಜೊತೆ ಇರುವ ಒಂದು ಡಾಗ್ ಅಂತ ಮಾತ್ರ ನೋಡಬೇಡಿ, ಅದು ಹೈಲಿ ಟ್ರೈನ್ಡ್ ವರ್ಕಿಂಗ್ ಪಾರ್ಟ್ನರ್. ಒಂದು ಕ್ರೈಮ್ ಸೀನ್ನಲ್ಲಿ ಒಂದು ಚಿಕ್ಕ ಸೆಂಟ್, ಒಂದು ಮಿಸ್ಸಿಂಗ್ ಪರ್ಸನ್ನ ಕ್ಲೂ ಅಥವಾ ಡೇಂಜರಸ್ ಮೆಟೀರಿಯಲ್ನ ಸ್ಮೆಲ್, ಇವುಗಳಲ್ಲಿ ಯಾವುದನ್ನಾದರೂ ಡಿಟೆಕ್ಟ್ ಮಾಡುವ ಮೂಲಕ ಪೊಲೀಸ್ ಇನ್ವೆಸ್ಟಿಗೇಷನ್ಗೆ ಇಂಪಾರ್ಟೆಂಟ್ ಲೀಡ್ ಕೊಡ್ತವೆ. ಅದಕ್ಕಾಗಿಯೇ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಒಂದು ಮಾತಿದೆ, ಅದೇನೆಂದರೆ, ಎ ಡಾಗ್ಸ್ ನೋಸ್ ಕ್ಯಾನ್ ಸಮ್ಟೈಮ್ಸ್ ಫೈಂಡ್ ವಾಟ್ ಹ್ಯೂಮನ್ ಐಸ್ ಕೆನಾಟ್. ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.